ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಭಾಷಾ ವಿವಾದ ಜೋರು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ ಕೂಡ ತಮಿಳುನಾಡು ಸರ್ಕಾರ ತೆಗೆದುಕೊಂಡಂತಹ ಅದೊಂದು ನಿರ್ಧಾರ ಈಗ ದೇಶದಾದ್ಯಂತ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯ ಬಜೆಟ್ ಮೇಲೆ ದೇಶದ ಅಧಿಕೃತ ರೂಪಾಯಿ ಚಿಹ್ನೆಯನ್ನು ತಮಿಳು ಅಕ್ಷರ ರೂನೊಂದಿಗೆ ಬದಲಾಯಿಸಿದೆ. ಈ ಬದಲಾವಣೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ತಮಿಳುನಾಡು ಸರ್ಕಾರ ರೂಪಾಯಿ ಚಿಹ್ನೆಯನ್ನು ತಮಿಳಿನಲ್ಲಿಯೇ ಸಿದ್ಧಪಡಿಸಿ ಅದನ್ನು ಬಳಸಲು ಆರಂಭಿಸಿದ್ದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಗತಿಸಿದೆ. ಇದು ತಮಿಳಿಗರ ಸ್ವಾಭಿಮಾನದ ಭಾಷಾಭಿಮಾನಕ್ಕೆ ಸಾಕ್ಷಿ. ತಮಿಳುನಾಡು ಸರ್ಕಾರದಂತೆ ಕರ್ನಾಟಕ ಸರ್ಕಾರವು ಕೂಡ ರೂಪಾಯಿ ಚಿಹ್ನೆಯನ್ನು ಕನ್ನಡ ಲಿಪಿಗೆ ಅನುಗುಣವಾಗಿ ಬದಲಾಯಿಸಬೇಕು. ದೇವನಾಗರಿ ಲಿಪಿಗಿಂತ ಕರ್ನಾಟಕದಲ್ಲಿ ಕನ್ನಡ ಲಿಪಿಯನ್ನೇ ಬಳಕೆಗೆ ತರಬೇಕು. ಜೊತೆಗೆ ರಾಜ್ಯದ ಆಡಳಿತಾಧಿಕಾರಿಗಳು ಪರೀಕ್ಷೆ KPSCಯನ್ನು ಕೂಡ ಕನ್ನಡದಲ್ಲಿಯೇ ನಡೆಸಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ತಮಿಳುನಾಡು ರೂಪಾಯಿ ಚಿಹ್ನೆಯನ್ನು ತಮಿಳು ಲಿಪಿಯಲ್ಲಿ ಮಾಡಿರುವಂಥದ್ದು ಅವರ ಪ್ರಾದೇಶಿಕವಾದಂಥ ಆಲೋಚನೆ ಇದೆಯಲ್ಲ, ಪ್ರಾದೇಶಿಕವಾದಂಥ ಚಿಂತನೆ ಇದೆಯಲ್ಲ, ಮತ್ತು ಅವರ ಭಾಷಾಭಿಮಾನ ಇದೆಯಲ್ಲ, ಅದನ್ನು ನಾನು ವಿಶೇಷವಾಗಿ ತಮಿಳುನಾಡಿನ ನಡೆಯನ್ನು ಸ್ವಾಗತ ಮಾಡ್ತೇನೆ. ಆದರೆ ನಮ್ಮ ರಾಜ್ಯಗಳಲ್ಲಿ ನಾವು ಬಳಸುವಾಗ ತಮಿಳಲ್ಲೇ ಬಳಸೋದ್ರಿಂದ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಲಿಪಿಯನ್ನು ಬಳಸೋದ್ರಿಂದ, ಇಲ್ಲ ಆಂಧ್ರದಲ್ಲಿ ತೆಲುಗು ಲಿಪಿಯನ್ನು ಬಳಸೋದ್ರಿಂದ